ನಮಸ್ಕಾರ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ KARTETಗೆ ತಯಾರಿ ನಡೆಸುತ್ತಿರುವ ಎಲ್ಲರಿಗೂ ವುಲ್ಫ್ಗ್ಯಾಂಗ್ ಕೋಲರ್ ಅವರ ಒಳನೋಟ ಕಲಿಕಾ ಸಿದ್ಧಾಂತ ಅನ್ನೋದೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಕಾನ್ಸೆಪ್ಟ್. ಕಲಿಕೆ ಅಂದ್ರೇನು ಅನ್ನೋದನ್ನೇ ಒಂದು ಹೊಸ ದೃಷ್ಟಿಕೋನದಿಂದ ನೋಡುವಂತೆ ಮಾಡುವ ಈ ಸಿದ್ಧಾಂತದ ಬಗ್ಗೆ ಇಂದು ನಾವು ಆಳವಾಗಿ ತಿಳಿದುಕೊಳ್ಳೋಣ. ಕಲಿಕೆ ಅಂದ್ರೆ ಸುಮ್ನೆ ಮೆಕ್ಯಾನಿಕಲ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರೋದಾ ಅಥವಾ ಠಟ್ ಅಂತ ತಲೆಯಲ್ಲಿ ಒಂದು ಲೈಟ್ ಹೊಳೆದಾಗೆ ಆಗೋದಾ? ನಿಧಾನವಾಗಿ ಪದೇ ಪದೇ ಪ್ರಯತ್ನ ಮಾಡಿ ಕಲಿಯೋದಕ್ಕೂ ಇದ್ದಕ್ಕಿದ್ದಂತೆ ಆಹಾ ಅಂತ ಹೊಳೆಯೋ ತಿಳುವಳಿಕೆಗೂ ಏನ್ ವ್ಯತ್ಯಾಸ? ಈ ಪ್ರಶ್ನೆಯೇ ನಮ್ಮ ಇಂದಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಕಲಿಕೆಯ ಮನೋವಿಜ್ಞಾನದಲ್ಲಿ 2 ಬೇರೆ ಬೇರೆ ಥಿಯರಿಗಳ ಮಧ್ಯೆ ಯಾವಾಗಲೂ ಒಂದು ಚರ್ಚೆ ನಡೀತಾನೆ ಇರುತ್ತೆ. ಒಂದು ಥಾರ್ನ್ಡೈಕ್ ಹೇಳಿದ ಪ್ರಯತ್ನ ಮತ್ತು ದೋಷ ಕಲಿಕೆ, ಇನ್ನೊಂದು ಕೋಹ್ಲರ್ ಪ್ರತಿಪಾದಿಸಿದ ಒಳನೋಟ ಕಲಿಕೆ. ಇವೆರಗರ ನಡುವಿನ ವ್ಯತ್ಯಾಸವನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ ಬನ್ನಿ. ಸರಿ, ಈ ಹೋಲಿಕೆಯನ್ನೊಮ್ಮೆ ಗಮನಿಸಿ. ಪ್ರಯತ್ನ ದೋಷ ಕಲಿಕೆ ಅಂದ್ರೆ ರ್ಯಾಂಡಮ್ ಆಗಿ ಒಂದಾದ್ಮೇಲೆ ಒಂದು ಪ್ರಯತ್ನ ಮಾಡ್ತಾ ಹೋಗೋದು, ತಪ್ಪುಗಳಿಂದ ನಿಧಾನವಾಗಿ ಕಲಿಯೋದು. ಆದ್ರೆ ಒಳನೋಟ ಕಲಿಕೆ ಇದೆಯಲ್ಲ, ಅದು ಹಾಗಲ್ಲ. ಅಲ್ಲಿ ತಿಳುವಳಿಕೆ ಮತ್ತು ತರ್ಕದ ಮೂಲಕ ಪರಿಹಾರ ಥಟ್ ಅಂತ ಸಿಗುತ್ತೆ. ಒಳನೋಟದಿಂದ ಕಲಿತ ಜ್ಞಾನ ಪರ್ಮನೆಂಟ್ ಆಗಿ ಉಳಿಯುತ್ತೆ. ಅದನ್ನ ಬೇರೆ ಬೇರೆ ಸಿಚುವೇಶನ್ಸ್ಗಳಲ್ಲೂ ಅಪ್ಲೈ ಮಾಡಬಹುದು. ಆದ್ರೆ ಪ್ರಯತ್ನ ದೋಷ ಕಲಿಕೆಗೆ ಸತತ ಪ್ರಾಕ್ಟೀಸ್ ಬೇಕೇ ಬೇಕು. ಸೊ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಗಣಿತ ವಿಜ್ಞಾನದಂತಹ ಕಷ್ಟದ ಸಮಸ್ಯೆಗಳನ್ನ ಬಗೆಹರಿಸೋಕೆ ಒಳನೋಟ ಕಲಿಕೆ ಬೆಸ್ಟ್. ಅದೇ ಏನಾದ್ರೂ ಮೆಕ್ಯಾನಿಕಲ್ ಸ್ಕಿಲ್ಸ್ ಕಲಿಯೋಕೆ ಪ್ರಯತ್ನ ದೋಷ ಕಲಿಕೆ ಸೂಕ್ತ. ಹಾಗಿದ್ರೆ ಈ ಆಹಾ ಕ್ಷಣ, ಈ ಥಟ್ ಅಂತ ಹೊಡೆಯೋ ಐಡಿಯಾ ಹಿಂದಿನ ಸೀಕ್ರೆಟ್ ಏನು? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಗೆಸ್ಟಾಲ್ಟ್ ಸೈಕಾಲಜಿಯ ಮೂಲ ತತ್ವವನ್ನ ಮೊದಲು ನೋಡ್ಬೇಕು. ಗೆಸ್ಟಾಲ್ಟ್ ಅನ್ನೋದು ಒಂದು ಜರ್ಮನ್ ಪದ. ಇದರ ಅರ್ಥ ಒಂದು ಪೂರ್ತಿ ಆಕೃತಿ ಅಥವಾ ಒಂದು ಸಂಪೂರ್ಣ ಚಿತ್ರ ಅಂತ. ಇದರ ಮೂಲ ತತ್ವವೇನು ಗೊತ್ತಾ? ಸಮಗ್ರತೆಯು ಅದರ ಭಾಗಗಳ ಮೊತ್ತಕ್ಕಿಂತ ದೊಡ್ಡದು ಅಂತ. ಅಂದ್ರೆ ನಮ್ಮ ಮನಸ್ಸು ವಿಷಯಗಳನ್ನ ಬಿಡಿಬಿಡಿ ಭಾಗಗಳಾಗಿ ನೋಡೋದಿಲ್ಲ, ಬದಲಿಗೆ ಎಲ್ಲವನ್ನೂ ಒಟ್ಟಾಗಿ ಸೇರಿಸಿ ಒಂದು ಕಂಪ್ಲೀಟ್ ಚಿತ್ರವಾಗಿ ಗ್ರಹಿಸೋಕೆ ಪ್ರಯತ್ನಿಸುತ್ತೆ. ಸ್ವತಃ ವುಲ್ಫ್ಗ್ಯಾಂಗ್ ಕೋಹ್ಲರ್ ಅವರೇ ಹೇಳಿದ ಹಾಗೆ, ಕಲಿಕೆ ಅಂದರೆ ಸಂಪೂರ್ಣ ಸನ್ನಿವೇಶದ ಒಂದು ಹೊಸ ಗ್ರಹಿಕೆ. ನೋಡಿ, ಎಷ್ಟು ಅದ್ಭುತವಾದ ಮಾತು! ಅಂದ್ರೆ ಸಮಸ್ಯೆಯನ್ನೇ ಒಂದು ಹೊಸ ದೃಷ್ಟಿಕೋನದಿಂದ ನೋಡಿದಾಗ ಮಾತ್ರ ಪರಿಹಾರ ಸಿಗೋದು ಸಾಧ್ಯ. ಸೊ ಈ ಒಳನೋಟ ಕಲಿಕೆಯ ಪ್ರಮುಖ ಲಕ್ಷಣಗಳೇನು? ಮೊದಲನೇದಾಗಿ ಪರಿಹಾರ ಥಟ್ ಅಂತ ಸಿಗುತ್ತೆ. ಎರಡನೇದಾಗಿ ಸಮಸ್ಯೆಯನ್ನ ನೋಡೋ ನಮ್ಮ ದೃಷ್ಟಿಕೋನನೇ ಪೂರ್ತಿ ಬದಲಾಗಿಬಿಡುತ್ತೆ. ಮತ್ತು ಇದು ನಮ್ಮ ಹಿಂದಿನ ಅನುಭವಕ್ಕೆ, ನಮ್ಮ ಬುದ್ಧಿಶಕ್ತಿಗೆ ನೇರವಾಗಿ ಲಿಂಕ್ ಆಗಿರುತ್ತೆ. ಇದು ಸುಮ್ಮನೆ ರ್ಯಾಂಡಮ್ ಆಗಿ ಟ್ರೈ ಮಾಡೋದಕ್ಕೆ ಒಂದು ಪರ್ಯಾಯ ಮಾರ್ಗ ಅಷ್ಟೇ. ಈ ಆಹಾ ಕ್ಷಣ ಸುಮ್ಮನೆ ಆಗ್ಬಿಡಲ್ಲ. ಅದರ ಹಿಂದೆ ಒಂದು ಸೈಂಟಿಫಿಕ್ ಪ್ರೋಸೆಸ್ ಇದೆ. ಮೊದಲಿಗೆ ನಮಗೆ ಒಂದು ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ಆಮೇಲೆ ನಾವೊಂದೆರಡು ಸಲ ಟ್ರೈ ಮಾಡಿ ಫೇಲ್ ಆಗ್ತೇವಿ. ಆಮೇಲೆ ಬರುತ್ತೆ ನೋಡಿ ಇನ್ಕ್ಯುಬೇಷನ್ ಸ್ಟೇಜ್. ಅಂದ್ರೆ ನಾವು ಸುಮ್ಮನೆ ಕೂತಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ ಸಮಸ್ಯೆನ ರೀಅರೇಂಜ್ ಮಾಡ್ತಾ ಇರುತ್ತೆ. ಆಗ ಥಟ್ ಅಂದೊಂದು ಐಡಿಯಾ ಹೊಳೆಯುತ್ತೆ. ಅದೇ ಇನ್ಸೈಟ್. ಆಮೇಲೆ ಆ ಐಡಿಯಾವನ್ನ ಬೇರೆ ಸಮಸ್ಯೆಗಳಿಗೂ ಅಪ್ಲೈ ಮಾಡಕ್ ಶುರು ಮಾಡ್ತೀವಿ. ಇದನ್ನೇ ನಾವು ಸಾಮಾನ್ಯೀಕರಣ ಅಂತ ಕರೆಯೋದು. ಕೋಲರ್ ಅವರ ಈ ಇಡೀ ಥಿಯರಿಗೆ ಒಂದು ಜೀವಂತ ಸಾಕ್ಷಿ ಬೇಕಲ್ವಾ? ಅಲ್ಲೇ ಬರೋದು ನಮ್ಮ ಹೀರೋ ಸುಲ್ತಾನ್, ಒಂದು ತುಂಬಾನೇ ಬುದ್ಧಿವಂತ ಚಿಂಪಾಂಜಿ. ಬನ್ನಿ ಅದರ ಕಥೆಯನ್ನ ಕೇಳೋಣ. ಮೊದಲ ಪ್ರಯೋಗದ ಸೀನ್ ಹೀಗಿದೆ. ಸುಲ್ತಾನ್ ಒಂದು ಪಂಜರದ ಒಳಗೆ ಇದೆ. ಅದರ ಕೈಗೆ ಸಿಗದಷ್ಟು ಎತ್ತರದಲ್ಲಿ ಬಾಳೆಹಣ್ಣುಗಳನ್ನ ನೇತ್ವಾಕಲಾಗಿದೆ. ಪಂಜರದ ಒಂದು ಮೂಲೆಯಲ್ಲಿ ಒಂದು ಬಾಕ್ಸ್ ಕೂಡ ಇದೆ. ಪಾಪ, ಸುಲ್ತಾನ್ ಮೊದಲು ಜಿಗ್ದು ಸಾಕಾಯಿತು. ಇದು ಒಳನೋಟ ಕಲಿಕೆಯ ಆರಂಭಿಕ ಪ್ರಯತ್ನಗಳ ಹಂತ. ತುಂಬಾ ಪ್ರಯತ್ನ ಮಾಡಿ ಸೋತ್ಮೇಲೆ ಅದು ಸುಮ್ನೆ ಒಂದು ಕಡೆ ಕೂತು ಯೋಚನೆ ಮಾಡೋಕ್ ಶುರು ಮಾಡ್ತು. ಆ ವಿರಾಮದ ನಂತರ ಇದ್ದಕ್ಕಿದ್ದಂತೆ ಅದರ ತಲೆಯಲ್ಲಿ ಲೈಟ್ ಹೊಳೆತು. ಅದೇ ಆಹಾ ಕ್ಷಣ. ಅಲ್ಲಿವರೆಗೂ ಒಂದು ವಸ್ತುವಾಗಿ ಕಾಣ್ತಿದ್ದ ಆ ಬಾಕ್ಸ್ ಈಗ ಸಮಸ್ಯೆಯನ್ನ ಪರಿಹರಿಸುವ ಒಂದು ಟೂಲ್ ಆಗಿ ಕಾಣಿಸಿತು. ಇದೇ ಗ್ರಹಿಕೆಯಲ್ಲಿ ಆಗುವ ಸಂಪೂರ್ಣ ಬದಲಾವಣೆ. ಅಷ್ಟೇ, ತಕ್ಷಣ ಸುಲ್ತಾನ್ ಆ ಬಾಕ್ಸ್ ಅನ್ನ ಬಾಳೆಹಣ್ಣಿನ ಕೆಳಗೆ ಎಳೆದು ತಂದು ಅದರ ಮೇಲೆ ಹತ್ತಿ ಆರಾಮಾಗಿ ಬಾಳೆಹಣ್ಣನ್ನ ಪಡೆದುಕೊಳ್ತು. ಇನ್ನು ಕಷ್ಟದ ಸಮಸ್ಯೆಯಲ್ಲಂತೂ ಅದು ಬಾಕ್ಸ್ಗಳನ್ನ ಒಂದರ ಮೇಲೆ ಒಂದು ಇಟ್ಟು ತನ್ನ ಗುರಿಯನ್ನ ತಲುಪಿತು. ಆದ್ರೆ ಕೋಹ್ಲರ್ ಇಲ್ಲಿಗೆ ಸುಮ್ಮನಾಗ್ಲಿಲ್ಲ. ಅವರು ಪ್ರಾಬ್ಲಮ್ ಅನ್ನ ಇನ್ನಷ್ಟು ಟಫ್ ಮಾಡಿದ್ರು. ಈ ಸಲ ಬಾಳೆಹಣ್ಣು ಪಂಜರದ ಹೊರಗಿದೆ, ಕೈಗೆ ಸಿಗಲ್ಲ. ಒಳಗೆ 2 ಸಣ್ಣ ಕೋಲುಗಳಿವೆ. ಅವೆರಡನ್ನು ಒಂದಕ್ಕೊಂದು ಜೋಡಿಸಿ ಒಂದು ಉದ್ದಕೋಲನ್ನಾಗಿ ಮಾಡಬಹುದು. ಸುಲ್ತಾನ್ ಮತ್ತೆ ಪ್ರಯತ್ನಿಸಿತು. ಒಂದೊಂದೇ ಕೋಲಿನಿಂದ ಬಾಳೆಹಣ್ಣನ ಎಳೆಯೋಕೆ ಟ್ರೈ ಮಾಡಿ ಸೋತಿತು. ಮತ್ತೆ ಅದು ವಿರಾಮ ತೆಗೆದುಕೊಳ್ತು.
ಆ ಇನ್ಕ್ಯುಬೇಷನ್ ಹಂತದಲ್ಲಿ ಅದರ ಮನಸ್ಸು ಸಮಸ್ಯೆಯ ಎಲಿಮೆಂಟ್ಗಳನ್ನ ಮತ್ತೆ ಜೋಡಿಸ್ತಿತ್ತು. ಮತ್ತು ಮತ್ತೊಮ್ಮೆ ಬಂತು ಆ ಆಹಾ ಕ್ಷಣ. ಈ ಎರಡು ಬೇರೆ ಬೇರೆ ಕೋಲುಗಳನ್ನ ಜೋಡಿಸಿದ್ರೆ ಒಂದು ದೊಡ್ಡ ಉದ್ದವಾದ ಟೂಲ್ ಮಾಡಬಹುದಲ್ಲ ಅಂತ ಅದಕ್ಕೆ ಹೊಡೆಯಿತು. ತಕ್ಷಣವೇ ಎರಡನ್ನೂ ಜೋಡಿಸಿ ಬಾಳೆಹಣ್ಣನ್ನು ತನ್ನದಾಗಿಸಿಕೊಂಡಿತು. ಈ ಪ್ರಯೋಗದ ಅತ್ಯಂತ ಆಸಕ್ತಿದಾಯಕ ವಿಷಯ ಅಂದ್ರೆ ಒಂದೇ ಒಂದು ಸಲ ಆ ಒಳನೋಟ ಬಂದ ಮೇಲೆ ಸುಲ್ತಾನಿಗೆ ಮತ್ತೆ ಮತ್ತೆ ತಪ್ಪು ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ. ಆ ಕಲಿಕೆ ಪರ್ಮನೆಂಟ್ ಆಗ್ಬಿಟ್ಟಿತ್ತು. ಸರಿ, ಈ ಚಿಂಪಾಂಜಿ ಕಥೆಯಿಂದ ನಾವೇನ್ ಕಲಿಬೋದು? ಮುಖ್ಯವಾಗಿ ಕೇರ್ ಟೆಟ್ಗೆ ತಯಾರಿ ನಡೆಸ್ತಿರೋರಿಗೆ, ಅಂದ್ರೆ ಮುಂದಿನ ಟೀಚರ್ಗಳಿಗೆ ಇದ್ರಿಂದ ಸಿಗೋ ಪ್ರಾಕ್ಟಿಕಲ್ ಲೆಸನ್ಸ್ ಏನು? ಬನ್ನಿ ತರಗತಿಯಲ್ಲಿ ಇದನ್ನ ಹೇಗ್ ಅಳವಡಿಸ್ಕೊಳ್ಬೋದು ಅಂತ ನೋಡೋಣ. ನೋಡಿ, ಕ್ಲಾಸ್ರೂಮ್ನಲ್ಲಿ ಮಕ್ಕಳಲ್ಲಿ ಒಳನೋಟವನ್ನ ಬೆಳೆಸೋಕೆ ನಾವು ಸಮಸ್ಯೆಯನ್ನ ಪೂರ್ತಿಯಾಗಿ ಅವರ ಮುಂದೆ ಇಡಬೇಕು. ಬಿಡಿ ಬಿಡಿ ಭಾಗಗಳಾಗಿ ಅಲ್ಲ. ಬರೀ ಬಾಯ್ಪಾಠ ಮಾಡ್ಸೋದ್ರ ಬದಲು ವಿಷಯವನ್ನ ಆಳವಾಗಿ ಅರ್ಥ ಮಾಡ್ಸೋದಕ್ಕೆ ಒತ್ತು ಕೊಡ್ಬೇಕು. ಅವರಲ್ಲಿ ಕುತೂಹಲ ಹುಟ್ಟಿಸ್ಬೇಕು, ತಾವೇ ಕಂಡಿಡಿಯೋಕೆ ಪ್ರೋತ್ಸಾಹಿಸ್ಬೇಕು. ಹಾಗೇನೆ ಪ್ರತಿಯೊಬ್ಬ ಮಗುವಿನ ಬುದ್ಧಿಶಕ್ತಿಗೆ ತಕ್ಕ ಹಾಗೆ ಕಲಿಕಾ ಚಟುವಟಿಕೆಗಳನ್ನ ಕೊಡೋದು ತುಂಬಾನೇ ಮುಖ್ಯ. ಈ ಸ್ಲೈಡ್ ನೋಡಿ. ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ಟೀಚರ್ ಅಂದ್ರೆ ಬರೀ ಇನ್ಫಾರ್ಮೇಷನ್ ಕೊಡೋರು. ಆದ್ರೆ ಒಳನೋಟ ಕಲಿಕೆಯ ದೃಷ್ಟಿಕೋನದಲ್ಲಿ ಟೀಚರ್ ಅನ್ನೋರು ಜ್ಞಾನವನ್ನ ತುಂಬೋರಲ್ಲ, ಬದಲಿಗೆ ಮಕ್ಕಳು ತಾವೇ ಜ್ಞಾನವನ್ನ ಹುಡುಕ್ಕೊಳ್ಳೋಕೆ ಸಹಾಯ ಮಾಡುವ ಒಬ್ಬ ಫೆಸಿಲಿಟೇಟರ್. ಪುನರಾವರ್ತನೆ ಬದಲು ತಾರ್ಕಿಕ ಚಿಂತನೆಗೆ ಪ್ರೋತ್ಸಾಹ ನೀಡಬೇಕು. ಇದರ ಹಿಂದಿನ ಫಿಲಾಸಫಿ ತುಂಬಾ ಸಿಂಪಲ್ ಮತ್ತು ಪವರ್ಫುಲ್. ಮಕ್ಕಳಿಗೆ ರೆಡಿಮೇಡ್ ಉತ್ತರಗಳನ್ನ ತಿನ್ಸೋದಲ್ಲ ನಮ್ಮ ಗುರಿ. ಬದಲಿಗೆ ಅವರು ತಮ್ಮದೇ ಆದ ಆಹಾ ಕ್ಷಣಗಳನ್ನ ಕಂಡುಕೊಳ್ಳೋ ಹಾಗೆ ಅವರಿಗೆ ಶಕ್ತಿ ತುಂಬೋದು. ಹಾಗಿದ್ರೆ ಈ ಎಲ್ಲವನ್ನೂ ತಿಳಿದ ಮೇಲೆ ತರಗತಿಗಳಲ್ಲಿ ಆ ಜ್ಞಾನದ ಮಿಂಚು, ಆ ಆಹಾ ಕ್ಷಣಗಳನ್ನ ಹೇಗೆ ಸೃಷ್ಟಿಸಬಹುದು? ಇದೊಂದು ಯೋಚಿಸಬೇಕಾದ ಪ್ರಶ್ನೆ ಅಲ್ವಾ?